ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ಏನು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ನಲ್ಲಿ ನಾವು ಏಡ್ಸ್ ಡಿಸೀಸ್ ಬಗ್ಗೆ ಏಡ್ಸ್ ಸಿಂಡ್ರೋಮ್ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಯಾವ ರೀತಿ HIV ಇನ್ಫೆಕ್ಷನ್ ಕಾಸ್ ಆಗುತ್ತೆ ಹ್ಯೂಮನ್ ಬೀಯಿಂಗಲ್ಲಿ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಫ್ ದಟ್ ಇನ್ಫೆಕ್ಷನ್, ಯಾವ ವೇಯಿಂದ ಟ್ರಾನ್ಸ್ಮಿಟ್ ಆಗ್ತದೆ HIV ಅಂದರೆ ಏನು, ಹ್ಯೂಮಿನೋ ಡಿಫಿಷಿಯನ್ಸಿ ವೈರಸ್ ಅಂತ ಯಾವ ಗ್ರೂಪಿಗೆ ಸೇರಿದೆ, ರೆಟ್ರೋ ವೈರಸ್ ಅನ್ನುವಂತಹ ಗ್ರೂಪಿಗೆ ಸೇರಿರುವಂತಕ್ಕಂಥದ್ದು. ಆ ರೆಟ್ರೋ ವೈರಸ್ ಅಲ್ಲಿರ್ತಕ್ಕಂಥ ಜೀನೋಮ್ ಯಾವುದು, RNA ಜೀನೋಮ್ ಅನ್ನ ಹೊಂದಿದೆ. ಈ ರೀತಿ ಇದು ಇನ್ಫೆಕ್ಷನ್ ಅನ್ನ 4 ಮಾರ್ಗದಿಂದ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಏಡ್ಸ್ ಬರುವಂಥದ್ದು. ಮೊದಲ HIV ಸೋಂಕು ಉಂಟಾಗಿ ಅನೇಕ ದಿನಗಳ ನಂತರ ಅಂದರೆ 5 ರಿಂದ 10 ವರ್ಷಗಳ ಒಳಗಿನ ಅವಧಿಯಲ್ಲಿ ಆ ಏಡ್ಸ್ ಸಿಂಪ್ಟಮ್ಸು ಕಾಣಿಸ್ಕೊಳ್ತದೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೆಡಿಸಿನ್ ಆಗಲಿ ಚಿಕಿತ್ಸೆ ಆಗಲಿ ಇಲ್ಲ, ಆದರೆ ಡಿಟೆಕ್ಟ್ ಮಾಡ್ಬೋದು ಮತ್ತು ಪ್ರಿವೆನ್ಷನ್ ಮಾಡ್ಬೋದು. ಬರ್ದೇ ಇರೋ ಹಾಗೆ, ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಇದು ಈ ರೀತಿ ಕಂಟ್ರೋಲ್ ಮಾಡೋದ್ರಿಂದ ನಾವು ಈ ಒಂದು ಇನ್ಫೆಕ್ಷನ್ ಅನ್ನ ತಡೆಗಟ್ಟಬಹುದಾಗಿದೆ. ಈ 4 ಮಾರ್ಗಗಳು ಏನೇನಿದೆ ಹೇಳಿದ್ವಿ ನಿನ್ನೆ ಕೂಡ. ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ, ಇನ್ಫೆಕ್ಟೆಡ್ ಸಿರಿಂಜ್ ಅಂಡ್ ನೀಡಲ್ ಬಳಕೆಯಿಂದ, ಹಾಗೆ ಸೋಂಕಿತ ತಾಯಿಯಿಂದ ಮಗುವಿಗೆ, ಅವಳ ಒಂದು ಗರ್ಭದಲ್ಲಿ ಬೆಳೆಯುವಂತಹ ಮಗುವಿಗೆ, ಹಾಗೆ ಏನು ಲೈಂಗಿಕ ಸಂಪರ್ಕದಿಂದ ಬರುವಂಥದ್ದು. ಈ 4 ಮಾರ್ಗಗಳಿದೆ. ಹಾಗಾದ್ರೆ ಯಾವ ರೀತಿ ಟೆಸ್ಟ್ ಮಾಡ್ಬೋದು, ಎಲಿಸಾ ಅನ್ನುವಂಥ ಟೆಸ್ಟ್ ಇಂದ ಡಿಟೆಕ್ಟ್ ಮಾಡ್ಬೋದು. ದೆನ್ ಲೈಫ್ ಸೈಕಲ್ ಆಫ್ ರೆಟ್ರೋ ವೈರಸ್ ಅಂದಾಗ ಯಾವ ರೀತಿ ಅದರ ಲೈಫ್ ಸೈಕಲ್ ಸ್ಟಾರ್ಟ್ ಆಗ್ತದೆ ಅಂದಾಗ, ಲಿಂಫ್ಯಾಟಿಕ್ ಟಿಶ್ಯೂನಲ್ಲಿರ್ತಕ್ಕಂಥ ಮ್ಯಾಕ್ರೋಫೇಜಸ್ ಸೆಲ್ಸ್ ಅನ್ನ ಮೊದಲು ಅಟ್ಯಾಕ್ ಮಾಡ್ಕೊಳ್ತದೆ. ಅಲ್ಲಿ ಅದು RNA ಜೀನೋಮ್ ಅನ್ನ DNA ಜೀನೋಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ತದೆ ಒಂದು ಎನ್ಸೈಮ್ ನ ಸಹಾಯದಿಂದ. ಆ ಎನ್ಸೈಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಕರಿತೇವೆ. ಆ ಎನ್ಸೈಮ್ ನಿಂದ ಏನಾಗುತ್ತೆ, ರೆಪ್ಲಿಕೇಟ್ ಆಗಿ T ಲಿಂಫೋಸೈಟ್ಸ್ ಅನ್ನ ಅಟ್ಯಾಕ್ ಮಾಡುತ್ತೆ. ಹೆಲ್ಪರ್ T ಲಿಂಫೋಸೈಟ್ಸ್ ಅಂತ ಕರಿತೇವೆ. ಅಲ್ಲಿಂದ ಗ್ರಾಜುಯಲ್ ಆಗಿ T ಲಿಂಫೋಸೈಟ್ಸ್ ನ ಸಂಖ್ಯೆ ಏನಾಗ್ತದೆ, ಕಡಿಮೆ ಆಗ್ತಾ ಬಂದು ಇಮ್ಯೂನ್ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಇದಲ್ಲದೇನೆ HIV ಏನು ಇನ್ಫೆಕ್ಷನ್ ಅಲ್ಲದೇನೆ ಅನೇಕ ಬೇರೆ ರೋಗಗಳು ಏನಾಗುತ್ತೆ, ಸುಲಭವಾಗಿ ಆ ದೇಹವನ್ನು ಪ್ರವೇಶ ಮಾಡ್ತದೆ ಆ ಇನ್ಫೆಕ್ಟೆಡ್ ಪರ್ಸನ್ ನಲ್ಲಿ. ಯಾವಾಗ ಅವನಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೋ ಬೇರೆ ಬೇರೆ ಒಂದು ರೋಗಾಣುಗಳಿಂದ ಆ ಒಂದು ರೋಗಗಳೇನಾಗುತ್ತೆ ಅಲ್ಲಿ ಉಂಟಾಗುತ್ತೆ, ಕಾಸ್ ಆಗುತ್ತೆ, ಇನ್ಫೆಕ್ಟ್ ಆಗ್ತದೆ. ಬ್ಯಾಕ್ಟೀರಿಯಾ ಆಗಿರ್ಬೋದು, ಬೇರೆ ವೈರಸ್ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಹೀಗೆ ಹಲವಾರು ಮೈಕ್ರೋ ಆರ್ಗ್ಯಾನಿಸಮ್ ಏನಾಗ್ತದೆ ಒಟ್ಟಿಗೆ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಅಲ್ಲಿ ಒಂದು ಇನ್ಫೆಕ್ಷನ್ ಅನ್ನು ಉಂಟು ಮಾಡ್ತದೆ. ಹಾಗಾಗಿ ಇದನ್ನು ನಾವು ಸಿಂಡ್ರೋಮ್ ಅಂತ ಕರಿತೀವಿ. ದಟ್ ಮೀನ್ಸ್ ಮೆನಿ ಸಿಂಪ್ಟಮ್ಸ್, ಡಿಸೀಸ್ ಸಿಂಪ್ಟಮ್ಸ್ ಒಟ್ಟಿಗೆ ಇರೋದ್ರಿಂದ ನಾವು ಏನಂತ ಹೇಳ್ತೇವೆ, ಅದನ್ನ ಡಿಸೀಸ್ ಅಂತ ಹೇಳೋದಿಲ್ಲ, ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಇದಿಷ್ಟು ನಾವು ಆ ಬ್ಯಾಕ್ಟೀರಿಯಾ ಅಂದಾಗ ಎಸ್ಪೆಷಲಿ ಟ್ಯಾಕ್ಸೋಪ್ಲಾಸ್ಮಾ ಅಂತ ಕರಿತೇವೆ. ಆ ರೀತಿಯಾಗಿ ಅನೇಕ ಸೋಂಕುಗಳು ಬರಲಿಕ್ಕೆ ಹೆಪಟೈಟಿಸ್ B ಇದೆ, ಟ್ಯೂಬರ್ಕ್ಯುಲೋಸಿಸ್ ಇದೆ. HIV ಅಲ್ಲದೇನೆ ಬೇರೆ ರೀತಿ ಸೋಂಕು ಕೂಡ ಆ ಸೋಂಕಿತ ವ್ಯಕ್ತಿಯಲ್ಲಿ ಏನಾಗುತ್ತೆ ಕಂಡು ಬರ್ತದೆ ಆ ಚಿಹ್ನೆಗಳು. ಯಾಕೆಂದ್ರೆ ಅವನ ಶರೀರ ದುರ್ಬಲವಾಗಿರ್ತದೆ, ಇಮ್ಯುನಿಟಿಯನ್ನು ಕಳ್ಕೊಂಡಿರ್ತಾನೆ ಅವನು. ನಂತರ ಏನು ಪ್ರೋಗ್ರಾಮ್ಸ್ ಇದೆ ಅಂದಾಗ ನಾವು ನೋಡಿದ್ವಿ, ಏಡ್ಸ್ ಕಂಟ್ರೋಲ್ ಏನಿದೆ ಆರ್ಗನೈಸೇಷನ್ ಅಂತ ಕರೆದ್ವಿ ನಾವು, ಹಾಗೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಕರೆದ್ವಿ ನಾವು ಅದನ್ನ. ಆ ಸೆಕ್ಟರ್ಸ್ ಅದು ಹೌದಾ, ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂಡ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ದೀಸ್ 2 are sectors conducted number of programs to bring awareness to the people, educate the people, guidance to people, those prevent or those escaping from that infection, how it transmits. ಇದನ್ನೆಲ್ಲವನ್ನ ತಿಳಿ ಹೇಳುವಂಥದ್ದು ಆ ಪ್ರೋಗ್ರಾಮಲ್ಲಿ. ಹಾಗೆ ಕೆಲವು ಏನು ಕಂಟ್ರೋಲಿಂಗ್ ಮೆಷರ್ಸ್ಗಾಗಿ
ಕೆಲವು ಸಜೆಷನ್ ಅನ್ನು ಕೊಡ್ತಾರೆ, ಜೊತೆಗೆ ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಕಾಂಡೋಮ್ಸ್. ದೆನ್ ಬ್ಲಡ್ ತಗೊಳ್ಬೇಕು ಅಂದಾಗ ಬ್ಲಡ್ ಬ್ಯಾಂಕಿಂದಲೇ ತಗೊಳ್ಳುವಂಥದ್ದು, ಡಿಸ್ಪೋಸಲ್ ಸಿರಿಂಜಸ್ ಅಂಡ್ ನೀಡಲ್ಸ್ ಅನ್ನು ಬಳಕೆ ಮಾಡುವಂಥದ್ದು. ಹೀಗೆ ಏನು ತಾಯಿಗೆ, ಇನ್ಫೆಕ್ಟೆಡ್ ತಾಯಿಗೆ, ಪ್ರತಿಯೊಬ್ಬ ಪ್ರೆಗ್ನೆಂಟ್ ವುಮನ್ಗೂ ಕೂಡ ಎಜುಕೇಟ್ ಮಾಡುವಂಥದ್ದು, ಅವರಿಗೆ ಗೈಡೆನ್ಸನ್ನು ಕೊಡ್ತಕ್ಕಂಥದ್ದು, ಟೆಸ್ಟ್ ಮಾಡಿಸ್ಕೊಳ್ಳಿ, ಅಲ್ಲೇನಾದರೂ ಕಂಡು ಬಂದಲ್ಲಿ ಆ ಮಗುವಿಗೆ, ನಿಮ್ಮ ಗರ್ಭದಲ್ಲಿ ಬೆಳೀತಕ್ಕಂಥ ಮಗುವಿಗೂ ಕೂಡ HIV ಬರೋ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಪೂರ್ವಭಾವಿಯಾಗಿ ಅದನ್ನು ಟೆಸ್ಟ್ ಮಾಡಿಕೊಳ್ಳುವಂಥದ್ದು, ಹೀಗೆಲ್ಲ ಸಲಹೆಗಳನ್ನು ಆ ಸೆಕ್ಟರ್ಸಲ್ಲಿ ಕೊಡಲಾಗ್ತದೆ. HIV ಅಂತಕ್ಕಂಥದ್ದು ಒಂದು, ಕೆಲವರಲ್ಲಿ ಆ ಇನ್ಫೆಕ್ಷನ್ನು ಮೌಢ್ಯತೆಯಿಂದ ಬರ್ತದೆ, ಡ್ಯೂ ಟು ಇಗ್ನೋರೆನ್ಸ್, ಮೌಢ್ಯತೆಯಿಂದ ಬರುವಂಥದ್ದು. ಅವರಿಗೆ ಗೊತ್ತಿಲ್ಲದೇನೆ ಯಾವುದೇ ರೀತಿಯ ಮಾಹಿತಿಗಳು, ಅಂತಹ ನಾಲೆಡ್ಜ್ ಇಲ್ಲದೇ ಬರುವಂಥದ್ದು ಇಗ್ನೋರೆನ್ಸ್ ಅಂತ ಕರಿತೇವೆ. ಇನ್ನು ಕೆಲವು ಪೀಪಲಲ್ಲಿ ಅವರಿಗೆ ಗೊತ್ತಿದ್ದು ಮಾಡುವಂತಹ ತಪ್ಪದು, ದಟ್ ಈಸ್ ಕಾನ್ಶಿಯಸ್ ಅಂತ ಕರಿತೇವೆ, ಕಾನ್ಶಿಯಸ್ ಬಿಹೇವಿಯರ್ ಪ್ಯಾಟರ್ನ್. ಸೊ ಆಹ್ವಾನ ಮಾಡ್ಕೊಳ್ತಾರೆ, ದೋಸ್ ವೆಲ್ಕಮ್ ದಟ್ ಇನ್ಫೆಕ್ಷನ್. ಇನ್ನು ಕೆಲವರು ಅವರ ಮೌಢ್ಯತೆಯಿಂದ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಒಂದು ಸ್ಲೋಗನ್ ಇದೆ, ಡೋಂಟ್ ಡೈ ವಿತ್ ಇಗ್ನೋರೆನ್ಸ್, ನೀವು ಮೌಢ್ಯತೆಯಿಂದ ಸಾಯಬೇಡಿ ಅನ್ನುವಂತಹ ಒಂದು ಸ್ಲೋಗನ್ ಅನ್ನ. ಹಾಗೆ ಸಮಾಜದಲ್ಲಿ ಸೋಂಕಿತರನ್ನ ನಾವು ನಮ್ಮ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಈ ರೀತಿಯಾಗಿ ಅವರನ್ನು ನಾವು ಕಾಣಬೇಕಾಗಿದೆ, ಪ್ರೀತಿ ಕೊಡಬೇಕಾಗಿದೆ, ಅವರಲ್ಲಿ ಸಹಬಾಳ್ವೆಯಿಂದ ನಾವು ವರ್ತಿಸಬೇಕಾಗಿದೆ. ಆಗಿದ್ದಾಗ ಅವರು ಇನ್ನೂ ಸ್ವಲ್ಪ ದಿನ ತಮ್ಮ ಲೈಫನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಬದುಕುವಂಥ ಚಾನ್ಸಸ್ಸು ಹೆಚ್ಚಾಗ್ತದೆ. ಇದಿಷ್ಟು ನಾವು ಏಡ್ಸಲ್ಲಿ ನೋಡಿದ್ವಿ, ಸ್ಟಡಿ ಮಾಡಿರ್ತಕ್ಕಂಥದ್ದು ನಿನ್ನೆಯ ಒಂದು ತರಗತಿಯಲ್ಲಿ. Now in today's class we will discuss about the next disease, cancer. ಈಗ ಇವತ್ತಿನ ಒಂದು ತರಗತಿಯಲ್ಲಿ ಕ್ಯಾನ್ಸರ್ ಡಿಸೀಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಕ್ಯಾನ್ಸರ್, another deadly dangerous disease for human beings. ಇನ್ನೊಂದು ಮಾರಣಾಂತಿಕ ರೋಗ ಅಂದ್ರೆ ನಾವು ಕ್ಯಾನ್ಸರ್ ಅಂತ ಗುರುತಿಸ್ತೇವೆ. ಕ್ಯಾನ್ಸರ್, ಕೆಲವು ಜನರಲ್ಲಿ ಬರೀ ಕ್ಯಾನ್ಸರ್ ಅಂತ ಹೇಳಿದ್ರೆ ಸಾಕು ಒಂದು ರೀತಿಯ ಭಯ ಆವರಿಸ್ಕೊಳ್ತದೆ, ಅಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಅನ್ನ ಮಾಡಿದೆ ಕ್ಯಾನ್ಸರ್ ಅಂತಕ್ಕಂಥದ್ದು. ಯಾಕೆ ಭಯ ಆವರಿಸ್ಕೊಳ್ತದೆ ಅಂದಾಗ, ನೋ ಮೆಡಿಸನ್, ನಮಗೆ ಕ್ಯಾನ್ಸರ್ ಬಂದ್ಬಿಟ್ರೆ ಆಯ್ತಪ್ಪ ನಾವು ಸತ್ತು ಹೋಗ್ತೀವಿ, ಬದುಕೋದಿಲ್ಲ ಅನ್ನುವಂಥ ಭಯ ಕಾಡುವಂಥದ್ದು. ಹಾಗಾಗಿನೇ ನಾವು ಕ್ಯಾನ್ಸರ್ ಅನ್ನ ಡೆಡ್ಲಿ ಅಥವಾ ಡೇಂಜರಸ್ ಡಿಸೀಸ್ ಅಂತ ಕರಿತೇವೆ. There are different types of cancers so occur or found in human beings. Because why it is called deadly or dangerous disease? Because there is no specific treatment. There is no specific treatment for the type of cancer. Then the detection or diagnostic of that cancer in that person become at the critical condition. ಯಾವಾಗ ನೋಟ್ ಮಾಡೋಕ್ಕಾಗುತ್ತೆ ಅಂದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗೊತ್ತಾಗಲ್ಲ, ಬಿಕಾಸ್ ದೇರ್ ಇಸ್ ನೋ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಡ್ಯೂರಿಂಗ್ ದಿ ಇನಿಷಿಯಲ್ ಸ್ಟೇಜಸ್. ಪ್ರಾರಂಭದ ಹಂತದಲ್ಲಿ ಯಾವುದೇ ಚಿಹ್ನೆಗಳನ್ನು ತೋರಿಸೋದಿಲ್ಲ ಇದು. ಲಾಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಾಗೋದ್ರಿಂದ, ಡಯಾಗ್ನೋಸ್ ಮಾಡೋದ್ರಿಂದ ಏನಾಗ್ತದೆ, ಸರಿಯಾಗಿರುವಂತ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನಮ್ಮಲ್ಲೇನಾಗಿದೆ ಅಂದಾಗ ಪಾಪ್ಯುಲೇಷನ್ ಅಲ್ಲಿ ಸೊ ಮಿಲಿಯನ್ಸ್ ಆಫ್ ಪೀಪಲ್ ಸಫರಿಂಗ್ ಫ್ರಮ್ ಡಿಫರೆಂಟ್ ಕೈಂಡ್ಸ್ ಆಫ್ ಕ್ಯಾನ್ಸರ್, ದೆನ್ ಸೊ ಮೆನಿ ಪೀಪಲ್ಸ್ ಡೈ ಡ್ಯೂ ಟು ಕ್ಯಾನ್ಸರ್. ಅನೇಕ ಮಿಲಿಯನ್ಸ್ ಅಷ್ಟು ಜನಗಳು ಇವತ್ತು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ. ಹಾಗೇನೆ ಕೂಡ ಅನೇಕ ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಕ್ಯಾನ್ಸರ್ ಇಂದ. ಯಾಕೆ? ಅರ್ಲಿ ಡಿಟೆಕ್ಷನ್ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಅರ್ಲಿ ಡಿಟೆಕ್ಷನ್ ಏನಿದೆ, ದಟ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಲ್ಲಿ ನಾವೇನ್ ಮಾಡ್ಬೋದು, ಸೊ ಡಯಾಗ್ನೋಸ್ ಮಾಡಿದಾಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ, ಕಂಟ್ರೋಲ್ಗಿಂತ ಇಲ್ಲಿ ಡಿಟೆಕ್ಷನ್ ಫಸ್ಟ್ ನೋಡಿದಾಗ ನಾವು ಕ್ಯೂರ್ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. Now let us study the cancer, types of cancer. What is the definition for cancer? Now, cancer.
definition for cancer. That is, it is defined as uncontrolled cell division from the abnormal cells in any part of the body. Abnormal cells in the any part of the body, resulting formation of a tumor. This is the definition for cancer. ಏನಂತ ಹೇಳ್ಬೋದು? Defined as uncontrolled cell division. Uncontrolled cell division from the abnormal cells. In a part of the body, resulting formation of a tumor called cancer. Or in other words, ಇನ್ನೊಂದು ರೀತಿಯಲ್ಲಿ ಏನು ಡಿಫೈನ್ ಮಾಡಬಹುದು ಅಂದಾಗ tumor forming due to uncontrolled cell division. Cell division from abnormal cells called cancer. So this is the definition for cancer. ಏನಂತ ಡಿಫೈನ್ ಮಾಡಬಹುದು? Uncontrolled cell division from the abnormal cells in a part of the body, resulting formation of tumor. Or in other words, tumor forming due to uncontrolled cell division from abnormal cells. This is the definition for cancer. ಏನು ಕ್ಯಾನ್ಸರ್ ಅಂದಾಗ ದೇಹದಲ್ಲಿ ಏನಾಗ್ತದೆ, ಯಾವುದೇ ಭಾಗದಲ್ಲಿ ಸೆಲ್ಸ್ ಏನಾಗ್ತದೆ ಅಬ್ನಾರ್ಮಲ್ ಸೆಲ್ಸ್ ಅಂತ ಕರಿತೇವೆ. ಯಾಕೆಂದ್ರೆ ಅವು ನಾರ್ಮಲ್ ಪ್ರಾಪರ್ಟಿಯನ್ನು ಕಳೆದುಕೊಂಡು ರ್ಯಾಪಿಡ್ ಆಗಿ ಏನಾಗುತ್ತೆ, ಡಿವೈಡ್ ಮಾಡ್ತಾ ಹೋಗುತ್ತೆ. ಸೊ ದಿ ಡಿವೈಡ್ ಕಂಟಿನ್ಯೂಸ್ಲಿ ಗಿವ್ ರೈಸ್ ಮಾಸ್ ಆಫ್ ಸೆಲ್ಸ್. ಕಂಟಿನ್ಯೂಸ್ ಆಗಿ ಸತತವಾಗಿ ಏನಾಗುತ್ತೆ, ಡಿವೈಡ್ ಆಗ್ಬಿಟ್ಟು ಮಾಸ್ ಆಫ್ ಸೆಲ್ಸ್ ಅನ್ನ ಕೊಡುತ್ತೆ, ಗುಂಪು ಸೆಲ್ಸ್ ಅನ್ನ ಕೊಡ್ತದೆ. ಆ ಗುಂಪು ಸೆಲ್ಸ್ ಏನಾಗುತ್ತೆ, ಟುಗೆದರ್ ಟು ಫಾರ್ಮ್ ಆಸ್ ಎ ಟ್ಯೂಮರ್. ಆ ಗುಂಪಾಗಿರುವ ಸೆಲ್ಸ್ ಏನಾಗ್ತದೆ, ಗೆಡ್ಡೆಯಾಗಿ ಏನಾಗುತ್ತೆ, ಅದು ಟರ್ನ್ ಆಗ್ತದೆ. ಟ್ಯೂಮರ್ ಮೀನ್ಸ್ ಗಡ್ಡೆ ಅಂತ ಕರಿತೇವೆ. ಕ್ಯಾನ್ಸರ್ ಟ್ಯೂಮರ್, ಗೆಡ್ಡೆ ಅಂತ ಕರಿತೇವೆ. ಸೊ ದಿ ಮಾಸ್ ಆಫ್ ಸೆಲ್ಸ್ ನಥಿಂಗ್ ಬಟ್ ಕ್ಯಾನ್ಸರ್ ಸೆಲ್ಸ್ ಅಂತ ಕರಿತೇವೆ. ಹಿಯರ್ ದಿ ಡಿವಿಷನ್ ಇಸ್ ಕಂಟಿನ್ಯೂಸ್, ಸತತವಾಗಿ ಡಿವೈಡ್ ಆಗುವಂಥದ್ದು. ಇದು ನಾವು ಡೆಫಿನೇಷನ್ ಅನ್ನು ಕೊಡಬಹುದು ಕ್ಯಾನ್ಸರ್ಗೆ. ಡೆಫಿನೇಷನ್ ಫಾರ್ ಕ್ಯಾನ್ಸರ್. ದೆನ್ ದಿ ಟ್ಯೂಮರ್. ವಾಟ್ ಇಸ್ ಮೆಂಟ್ ಬೈ ಟ್ಯೂಮರ್? Mass or aggregation of cells when dividing from abnormal cells. ಏನಂತ ಕರಿಬಹುದು ಟ್ಯೂಮರ್ ಅಂತಂದ್ರೆ? ಅಗ್ರಿಗೇಷನ್ ಆರ್ ಮಾಸ್ ಆಫ್ ಸೆಲ್ಸ್ ಟು ಫಾರ್ಮ್ ಎ ಟ್ಯೂಮರ್. ಸೊ ಟ್ಯೂಮರ್ಗೆ ಕೊಡುವಂತಹ ಡೆಫಿನೇಷನ್. ದೆನ್ ಏನಿದೆ ಕ್ಯಾನ್ಸರ್ ಸೆಲ್ಸ್ ಅಲ್ಲಿ? ಸೊ ಇನ್ ಅವರ್ ಬಾಡಿ, ಇನ್ ಹ್ಯೂಮನ್ ಬಾಡಿ, cells are in normal state because the body cells have a property called as contact inhibition. ನಮ್ಮ ದೇಹದಲ್ಲಿ ಇರುವಂತಹ ಸೆಲ್ಸ್ ಅಲ್ಲಿ, ನಾರ್ಮಲ್ ಸೆಲ್ಸ್ ಅಲ್ಲಿ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಯನ್ನು ನಾವು ಏನಂತ ಕರಿತೇವೆ? ಕಾಂಟ್ಯಾಕ್ಟ್ ಇನ್ಹಿಬಿಷನ್. So this is the property of normal cells. What is meant by contact inhibition property? So contact inhibition is a property in which a cell contacts with other cell to inhibit extra uncontrolled growth.
property that is contact inhibition. ನಾರ್ಮಲ್ ಸೆಲ್ಸ್ ಬಾಡಿಯಲ್ಲಿ ಒಂದು ಪ್ರಾಪರ್ಟಿಯನ್ನ ಗುಣವನ್ನ ಹೊಂದಿದೆ, ಅದನ್ನು ನಾವು ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತ ಕರಿತೇವೆ. ಏನು ಆ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂದಾಗ ದೇಹದಲ್ಲಿರ್ತಕ್ಕಂಥ ನಾರ್ಮಲ್ ಸೆಲ್ ಏನಾಗಿರುತ್ತದೆ, ಒನ್ ಸೆಲ್ ಕಾಂಟ್ಯಾಕ್ಟ್ ವಿತ್ ಅದರ್ ಸೆಲ್ ಏನಾಗುತ್ತೆ, ಆ ರೀತಿ ಕಾಂಟ್ಯಾಕ್ಟ್ ಇರೋದ್ರಿಂದ ಒಂದು ಮತ್ತೊಂದಕ್ಕೆ ದಟ್ ಇನ್ಹಿಬಿಟ್ಸ್ ದಿ ಎಕ್ಸ್ಟ್ರಾ ಗ್ರೋತ್. ಅದು ಎಕ್ಸ್ಟ್ರಾ ಆ ಎರಡು ಸೆಲ್ಗಳ ಮೇಲೆ ಬೆಳೆಯುವಂತ ಎಕ್ಸ್ಟ್ರಾ ಗ್ರೋತ್ ಅನ್ನ ಏನ್ ಮಾಡುತ್ತೆ, ತಡೆ ಹಿಡಿಯುತ್ತೆ. ಇನ್ಹಿಬಿಟ್ ದಿ ಅನ್ಕಂಟ್ರೋಲ್ಡ್ ಎಕ್ಸ್ಟ್ರಾ ಗ್ರೋತ್, ದಟ್ ಈಸ್ ದ ಪ್ರಾಪರ್ಟಿ ಆಫ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್. This property we can see only in normal cells of the body. ಎಲ್ಲಿ ನೋಡ್ತೀವಿ ನಾವು, ನಾರ್ಮಲ್ ಸೆಲ್ಸ್ ಅಲ್ಲಿ ನೋಡ್ತೀವಿ ಬಾಡಿಯಲ್ಲಿ. ಬಟ್ ಕ್ಯಾನ್ಸರ್ ಸೆಲ್ಸ್ ಲಾಸ್ಟ್ ದಿಸ್ ಪ್ರಾಪರ್ಟಿ, ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಪ್ರಾಪರ್ಟಿ. ಏನು ಕ್ಯಾನ್ಸರ್ ಸೆಲ್ಸ್ ಇದೆ, ಯಾಕೆ why we call it abnormal cells? Because they lost contact inhibition property. ಅವುಗಳಲ್ಲಿ ಈ ಪ್ರಾಪರ್ಟಿ ಇರೋದಿಲ್ಲ, ಅದಕ್ಕೆ ನಾವು ಅಬ್ನಾರ್ಮಲ್ ಸೆಲ್ಸ್ ಅಂತ ಕರಿತೇವೆ. ಸೊ ಕ್ಯಾನ್ಸರ್ ಸೆಲ್ಸ್ ಲಾಸ್ಟ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಪ್ರಾಪರ್ಟಿ. ಅಂಡ್ ನೌ ದಿ ಪ್ರಾಪರ್ಟೀಸ್ ಆಫ್ ಕ್ಯಾನ್ಸರ್ ಸೆಲ್ಸ್. ಈಗ ನಾವು ನೋಡೋಣ ಪ್ರಾಪರ್ಟೀಸ್ ಹೇಗಿರುತ್ತೆ ಕ್ಯಾನ್ಸರ್ ಸೆಲ್ಸ್. ಪ್ರಾಪರ್ಟೀಸ್ ಆಫ್ ಕ್ಯಾನ್ಸರ್ ಸೆಲ್ಸ್. ಪ್ರಾಪರ್ಟೀಸ್ ಆಫ್ ಕ್ಯಾನ್ಸರ್ ಸೆಲ್ಸ್. So what are the properties of cancer cell? How we detect cancer cells from the normal cells of the body? So first property of cancer cells, they lost contact inhibition property. So second one, they have, that means cells, they have irregular cell membrane. ಕ್ಯಾನ್ಸರ್ ಸೆಲ್ಸ್ ಅಲ್ಲಿ ಏನಾಗಿರ್ತದೆ, ಮೆಂಬ್ರೇನು ಈ ತರ ಇರೆಗ್ಯುಲರ್ ಆಗಿರ್ತದೆ. ಸೆಲ್ ಮೆಂಬ್ರೇನ್ ಏನಾಗಿರ್ತದೆ, ಇರೆಗ್ಯುಲರ್ ಆಗಿರ್ತದೆ. ಸೊ ದೇ ಹ್ಯಾವ್ ಇರೆಗ್ಯುಲರ್ ಸೆಲ್ ಮೆಂಬ್ರೇನ್. ದೆನ್ they divide rapidly, give rise number of cells, then they have cytoskeletal proteins and morphology. ಸೊ ಅಲ್ಲೇನಾಗಿರ್ತದೆ, ಸೈಟೋಸ್ಕೆಲಿಟಲ್ ಪ್ರೋಟೀನ್ ಮತ್ತೆ ಮಾರ್ಫಾಲಜಿಯನ್ನ ಹೊಂದಿರುವಂಥದ್ದು. ದೆನ್ they have metastasis process, that is property. So these are main. Then cells are differ in their size and structure. One more point is there. So these are the main characters or properties of cancer cells. One is they lost contact inhibition property compared to normal cells. Second one, they have irregular cell membrane. Third one, they divide rapidly, give rise number of cells. Those cells aggregate to form a tumor. Then they have cytoskeletal proteins and morphology. They have metastasis property. What is meant by metastasis? So we will discuss very next. ಈಗ ನಾವು ಮುಂದೆ ಅದನ್ನು ಹೇಳ್ತೇನೆ, ಅದು ಏನು ಮೆಟಾಸ್ಟಾಸಿಸ್ ಅಂತಕ್ಕಂಥದ್ದು. ಇದಿಷ್ಟು ನಾವು ನೋಡೋದಾದ್ರೆ ಪ್ರಾಪರ್ಟೀಸ್ ಆಫ್ ಕ್ಯಾನ್ಸರ್ ಸೆಲ್ಸ್ ಅಂತ ಕರಿತೇವೆ, ಅದರ ಗುಣಗಳು. So when compared to normal cells, when we observed the property or the studied property of both normal and cancer cells. So these are the main characters or properties of cancer cells. Next, types of cancer.
identified that is based on the characteristic feature of that tumor, that forming tumor. ಕ್ಯಾನ್ಸರ್ ಅನ್ನ ಎರಡು ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ತೇವೆ. ಈ ಎರಡು ರೀತಿ ಏನು ಐಡೆಂಟಿಫೈ ಮಾಡ್ತೇವೆ, ಇದು ಆ ಟ್ಯೂಮರ್ ಇದೆಯಲ್ಲ, ಫಾರ್ಮೇಷನ್ ಆಗ್ತಕ್ಕಂಥ ಟ್ಯೂಮರ್ ಇದೆಯಲ್ಲ, ಅದರ ಒಂದು ನೇಚರ್ಗೆ ಅನುಗುಣವಾಗಿ ನಾವು ಎರಡು ರೀತಿಯಾಗಿ ಕ್ಯಾನ್ಸರ್ ಅನ್ನ ನಾವು ಕ್ಲಾಸಿಫೈ ಮಾಡ್ತೇವೆ, ಐಡೆಂಟಿಫೈ ಮಾಡ್ತೇವೆ. ಸೊ ಕ್ಯಾನ್ಸರ್ ಆರ್ ಆಫ್ ಟೂ ಟೈಪ್ಸ್. ಒನ್ ಟೈಪ್ ಈಸ್ ಕಾಲ್ಡ್ benign cancer, benign tumor, in the sense of tumor. Second one is malignant, malignant tumor, malignant tumor. So cancer ಅಂದಾಗ ನಾವು nothing but a formation of a tumor ಅಂತ ಕರಿತೀವಿ. Tumor nothing but cancer. So ಎರಡು ರೀತಿಯಲ್ಲಿ ನಾವು ಇದನ್ನ ಐಡೆಂಟಿಫೈ ಮಾಡ್ತೇವೆ. ಇದು ಆ ಫಾರ್ಮೇಷನ್ ಆಗಿದೆಯಲ್ಲ ಟ್ಯೂಮರ್, ಅದರ ನೇಚರ್ಗೆ ಅನುಗುಣವಾಗಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಟ್ಯೂಮರ್ ಅನ್ನ ಅಥವಾ ಕ್ಯಾನ್ಸರ್ ಅನ್ನ ಐಡೆಂಟಿಫೈ ಮಾಡ್ತೇವೆ ಹ್ಯೂಮನ್ ಬಾಡಿನಲ್ಲಿ. ಸೊ ಆ ಟ್ಯೂಮರ್ ಯಾವ್ಯಾವುದು ಅಂದಾಗ ಫಸ್ಟ್ ಟೈಪ್ ಇಸ್ ಬಿನೈನ್ ಟ್ಯೂಮರ್, ಸೆಕೆಂಡ್ ಒನ್ ಇಸ್ ಮ್ಯಾಲಿಗ್ನೆಂಟ್ ಟ್ಯೂಮರ್. ಒಂದನೇದು ಯಾವುದದು ಬಿನೈನ್ ಟ್ಯೂಮರ್ ಅಂತ ಕರಿತೇವೆ, ಸೆಕೆಂಡ್ ಒನ್ ಮ್ಯಾಲಿಗ್ನೆಂಟ್ ಟ್ಯೂಮರ್. Coming to the first one, benign tumor. Here, in this type, tumor cannot be spread to all parts of the body, all parts of the body. They stay in that original position. ನೋಡಿ, ಬಿನೈನ್ ಟ್ಯೂಮರ್ ಅಂದರೆ ಇದು ಆ ಎಲ್ಲಿ ಟ್ಯೂಮರ್ ಫಾರ್ಮೇಷನ್ ಆಗಿದೆಯೋ ಆ ಒರಿಜಿನಲ್ ಲೊಕೇಶನ್ನಿಂದ ಮುಂದಕ್ಕೆ ಸ್ಪ್ರೆಡ್ ಆಗೋದಿಲ್ಲ, ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗೋದಿಲ್ಲ. ಎಲ್ಲಿ ಆರಿಜಿನೇಟ್ ಆಗಿರ್ತದೋ ಅದೇ ಸೈಟಲ್ಲಿ, ಅದೇ ಲೊಕೇಶನ್ನಲ್ಲೇ ಇರ್ತವೆ. ಯಾವುದು ಬಿನೈನ್ ಟ್ಯೂಮರ್ ಟೈಪ್ ಅಂತ ಕರಿತೇವೆ. ಸೊ ದಿಸ್ ಇಸ್ ನಾಟ್ ಮಚ್ ಮೋರ್ ಡೇಂಜರಸ್, ಬಟ್ this tumor can be removed by surgically. ಇದು ಅಂತಹ ಒಂದು ಕಾಸ್ ಅನ್ನ ಉಂಟು ಮಾಡೋದಿಲ್ಲ, ಡ್ಯಾಮೇಜ್ ಅನ್ನ ಉಂಟು ಮಾಡೋದಿಲ್ಲ. ಸೊ ದಿಸ್ ಟೈಪ್ ಆಫ್ ಟ್ಯೂಮರ್ ಕೆನಾಟ್ ಬಿ ಕಾಸ್ ಎನಿ ಸೀರಿಯಸ್ ಡ್ಯಾಮೇಜ್. ಆದರೂ ಕೂಡ ಇದನ್ನ ಸರ್ಜಿಕಲ್ ಮೆಥಡ್ ಇಂದ ತೆಗೆಸಬೇಕಾಗ್ತದೆ, ಆ ಗೆಡ್ಡೆಯನ್ನ ತೆಗೆಸಬೇಕಾಗ್ತದೆ. ಇದು ಒಂದು ಟೈಪ್ ಬಿನೈನ್ ಟ್ಯೂಮರ್. ಕಮಿಂಗ್ ಟು ದಿ ಮ್ಯಾಲಿಗ್ನೆಂಟ್ ಟ್ಯೂಮರ್. In this type, tumor cells are spread to all parts of the body through blood and cause new tumors in other parts or different parts of the body. So malignant ಅಲ್ಲಿ ಏನಾಗ್ತದೆ, ಟ್ಯೂಮರ್ ಸೆಲ್ಸ್ ಆರ್ easily spread to different parts of the body through blood stream, then start the formation of new tumor in that sides or parts of the body. This is the type of malignant tumor. ಇಲ್ಲೇನಾಗ್ತದೆ, ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಲ್ಲಿ ಆ ಟ್ಯೂಮರ್ ಸೆಲ್ಸ್ ಏನಾಗುತ್ತೆ, ರಕ್ತದ ಮುಖಾಂತರ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಏನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತದೋ ಅಲ್ಲಲ್ಲಿ ಏನ್ ಮಾಡುತ್ತೆ, ಅದು ಮತ್ತೆ ಹೊಸ ಟ್ಯೂಮರ್ ಅನ್ನ ಏನ್ ಮಾಡುತ್ತದೋ ಫಾರ್ಮ್ ಮಾಡುತ್ತದೆ, ಡೆವಲಪ್ ಮಾಡ್ತದೆ, ನ್ಯೂ ಟ್ಯೂಮರ್ಸ್ ಅನ್ನ ಡೆವಲಪ್ ಮಾಡ್ತದೆ. ಇದು ನಾವೇನಂತ ಕರಿತೇವೆ, ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಕರಿತೇವೆ. ದಿಸ್ ಒನ್ ಈಸ್ ಮೋಸ್ಟ್ ಡೇಂಜರಸ್. ಇದು ಅಪಾಯಕಾರಿಯಾಗಿರುವಂತಹ ಟ್ಯೂಮರ್ ಟೈಪ್, ಮ್ಯಾಲಿಗ್ನೆಂಟ್ ಟ್ಯೂಮರ್ ಟೈಪ್ ಅಂತ ಕರಿತೇವೆ. ಸೊ ದೀಸ್ ಆರ್ ಟೂ ಟೈಪ್ಸ್ ಆಫ್ ಟ್ಯೂಮರ್ಸ್. ಒನ್ ಈಸ್ ಬಿನೈನ್ ಟ್ಯೂಮರ್, ಸೆಕೆಂಡ್ ಒನ್ ಈಸ್ ಮ್ಯಾಲಿಗ್ನೆಂಟ್ ಟ್ಯೂಮರ್. ದೆನ್ what is the property of metastasis? So metastasis ಅಂದ್ರೆ
property of cancer cells. Cancer cells in which tumor cells spread to different parts and cause new tumors in those parts through bloodstream or blood. So this is a metastasis property of cancer cell or metastasis. It is a property of cancer cells in which tumor cells or cancer cells spread to different parts of the body, then cause new tumors at different sites or parts of the body through blood. ರಕ್ತದ ಮೂಲಕ ಸಂಚರಿಸಿ ಏನ್ ಮಾಡ್ತದೆ, ಬೇರೆ ಬೇರೆ ಭಾಗಗಳನ್ನು ತಲುಪಿ ಅಲ್ಲಿ ಮತ್ತೆ ಹೊಸ ಟ್ಯೂಮರ್ಗಳನ್ನ ಏನ್ ಮಾಡ್ತದೆ, ಅದು ಉಂಟು ಮಾಡುತ್ತೆ. ಈ ಪ್ರಾಪರ್ಟಿಯನ್ನ ಏನಂತ ಕರಿತೇವೆ, ಮೆಟಾಸ್ಟಾಸಿಸ್ ಅಂತ ಕರಿತೇವೆ. ಮೆಟಾಸ್ಟಾಸಿಸ್. then causes for cancer. Next one is causes for cancer. ಯಾವ ರೀತಿ ಕಾಸ್ ಆಗ್ತದೆ ಕ್ಯಾನ್ಸರ್? ಸೊ ಕ್ಯಾನ್ಸರ್ caused by different types of substances. Those are called carcinogens. What is the definition for carcinogens? Those cause cancer called carcinogens are those substances cause cancer called carcinogens. Carcinogens nothing but cancer causing agents. Simply said, cancer causing agents are called carcinogens. ಈಗ ಕ್ಯಾನ್ಸರ್ ಅನ್ನು ಕಾಸ್ ಮಾಡುವಂತಹ ಏಜೆಂಟ್ಸ್ ಇದಾವಲ್ಲ, ಆ ಏಜೆಂಟ್ಸ್ ಅನ್ನ ನಾವೇನಂತ ಕರಿತೇವೆ, ಕಾರ್ಸಿನೋಜೆನ್ಸ್ ಅಂತ ಕರಿತೇವೆ. ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಆರ್ ಕಾಲ್ಡ್ carcinogens. This is the simple definition for carcinogens. There are three types of or three categories of carcinogens as we identified. ಮೂರು ರೀತಿಯ ಕಾರ್ಸಿನೋಜನ್ಸ್ ಅನ್ನ ನಾವು ಐಡೆಂಟಿಫೈ ಮಾಡ್ತೇವೆ. ಯಾವ್ಯಾವುದದು ಅಂದಾಗ, ಸೊ ಕಾರ್ಸಿನೋಜನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 types. ಮೂರು ರೀತಿ ಮಾಡ್ತೇವೆ. ಫಸ್ಟ್ ಟೈಪ್ ಇಸ್ ಫಿಸಿಕಲ್ ಕಾರ್ಸಿನೋಜನ್ಸ್. Physical type of carcinogens. Second one, chemical carcinogens. And the third one, biological carcinogens. ಹೀಗೆ ಮೂರು ರೀತಿಯಾಗಿ ನಾವು ಕಾರ್ಸಿನೋಜನ್ಸ್ ಅನ್ನ ಅಂದ್ರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡ್ತೇವೆ. ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ. ಸೊ ವಾಟ್ ಆರ್ ಕಾರ್ಸಿನೋಜನ್ಸ್ ಅಂಡ್ ಎಕ್ಸ್ಪ್ಲೈನ್ ದೇರ್ types with examples. 3 ಮಾರ್ಕ್ಸ್ಗೆ ಕೇಳುವಂತ ಡೆಫಿನೆಟ್ ಕ್ವೆಶ್ಚನ್ ಇದು. So coming to the physical carcinogens. In this type of physical carcinogens includes X-rays and gamma rays. ಇಲ್ಲಿ ನಾವು ಅಯೋನೈಸಿಂಗ್ ಅಂಡ್ ನಾನ್ ಅಯೋನೈಸಿಂಗ್ ಅಂತ ಹೇಳ್ತೇವೆ. ಅಯೋನೈಸಿಂಗ್ ಅಂಡ್ ನಾನ್ ಅಯೋನೈಸಿಂಗ್ ಅಂತ ಹೇಳ್ತೀವಿ. ಅಯೋನೈಸಿಂಗ್ ಅಲ್ಲಿ ತಗೊಂಡಾಗ ಆಲ್ಫಾ ಅಂಡ್ ಗ್ಯಾಮಾ ರೇಸ್. ದೆನ್ ನಾನ್ ಅಯೋನೈಸಿಂಗ್ ತಗೊಂಡಾಗ ನಾವು ಇಲ್ಲಿ ಯುವಿ ರೇಸ್ ಅನ್ನು ನೋಡ್ತೇವೆ. ಯುವಿ ರೇಸ್. So in the physical carcinogens including ionizing carcinogens and non
carcinogens. Ionizing carcinogens includes gamma rays and X-rays. Gamma rays and X-rays. Non-ionizing includes UV rays, ultraviolet rays. That UV rays damage DNA in the cell. ಈ UV rays ಏನ್ ಮಾಡ್ತದೆ, ಸೆಲ್ ಒಳಗಡೆ ಇರತಕ್ಕಂತಹ ನ್ಯೂಕ್ಲಿಯಸ್ ಅಲ್ಲಿ ಇರುವಂತ DNA ನ ಏನ್ ಮಾಡುತ್ತದು, ಡಿಸ್ಟರ್ಬ್ ಮಾಡ್ತದೆ, ಡ್ಯಾಮೇಜ್ ಮಾಡ್ತದೆ. ಯಾವುದು? UV rays. ಇದನ್ನ ನಾವು ಫಿಸಿಕಲ್ ಕಾರ್ಸಿನೋಜನ್ಸ್ ಟೈಪ್ ಅಲ್ಲಿ ನೋಡ್ತೇವೆ, ಅಯೋನೈಸಿಂಗ್ ಅಂಡ್ ನಾನ್ ಅಯೋನೈಸಿಂಗ್. ಅಯೋನೈಸಿಂಗ್ ಅಲ್ಲಿ ಗ್ಯಾಮಾ ರೇಸ್ ಅಂಡ್ ಎಕ್ಸ್ ರೇಸ್, ನಾನ್ ಅಯೋನೈಸಿಂಗ್ ಅಲ್ಲಿ UV rays that rays damage DNA in the cell. Coming to the chemical carcinogens includes drugs and tobacco smoke. ಯಾವ್ಯಾವ ನೋಡ್ಬೋದು ಕೆಮಿಕಲ್ ಅಲ್ಲಿ ಅಂದಾಗ, ಡ್ರಗ್ಸ್ ಮತ್ತೆ ಟೊಬ್ಯಾಕೋ ಸ್ಮೋಕ್ ಕಂಟೈನಿಂಗ್ ಕ್ಯಾನ್ಸರ್ ಕಾಸಿಂಗ್ ಪಾರ್ಟಿಕಲ್ಸ್ ಆರ್ ಕಾರ್ಸಿನೋಜನ್ಸ್. ಟೊಬ್ಯಾಕೋ ಏನಿದೆ, ತಂಬಾಕು ಸೇವನೆ ಏನಿದೆ, ಇದರಲ್ಲೂ ಕೂಡ ಕ್ಯಾನ್ಸರ್ ಕಾಸ್ ಮಾಡುವಂತಹ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಲಂಗ್ ಕ್ಯಾನ್ಸರ್ ಅಂಡ್ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಡೆಫಿನೆಟ್ ಆಗಿರುವಂತದ್ದು ಟೊಬ್ಯಾಕೋ ಸ್ಮೋಕಿಂಗ್ ಅಲ್ಲಿ. ಲಂಗ್ ಕ್ಯಾನ್ಸರ್, ಟೊಬ್ಯಾಕೋ ಚಿವಿಂಗ್ ಜಗಿಯೋದ್ರಿಂದ, ತಂಬಾಕು ಜಗಿಯೋದ್ರಿಂದ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಸ್ಪೆಸಿಫಿಕ್ ಆಗಿದೆ, ಡೆಫಿನೆಟ್ ಆಗಿರುವಂತದ್ದು. ಇನ್ನು ಕೆಲವು ಡ್ರಗ್ಸ್ ಏನಿದೆ, ಕಾಸ್ ಕ್ಯಾನ್ಸರ್. ಸೊ ಇನ್ ದಿ ಕೆಮಿಕಲ್ ಟೈಪ್ ಆಫ್ ಕಾರ್ಸಿನೋಜನ್ಸ್ ಇನ್ಕ್ಲೂಡ್ಸ್ some drugs and tobacco smoke. Coming to the biological carcinogens includes viral oncogens. So viral oncogens means some viruses cause cancer. Those are called viral oncogens. ಕೆಲವು ವೈರಸ್ ಪಾರ್ಟಿಕಲ್ ಏನಿದೆ, ಕ್ಯಾನ್ಸರ್ ಅನ್ನು ಕಾಸ್ ಮಾಡುವಂತ ಎಬಿಲಿಟಿ ಇದೆ. ಅಂತಹ ವೈರಸಸ್ ಅನ್ನ ನಾವು ವೈರಲ್ ಆಂಕೋಜನ್ಸ್ ಅಂತ ಕರಿತೇವೆ. Those viruses have genes called viral oncogenes ಅಂತ ಕರಿತೇವೆ. Then other cells in the body also contain genes, that is suspected genes. ಅಂದ್ರೆ ಯಾವುದಾದರೂ ಕಂಡೀಷನ್ ಅಲ್ಲಿ ಎಕ್ಸ್ಪೋಸ್ ಆದಾಗ ಅದು ಕ್ಯಾನ್ಸರ್ ಅನ್ನು ಕೊಡುವ ಸಾಧ್ಯತೆ ಇರ್ತದೆ, ಅದನ್ನ ನಾವು ಸಸ್ಪೆಕ್ಟೆಡ್ ಅಂತ ಕರಿತೇವೆ. ಸೊ ಇನ್ ಅದರ್ ಸೆಲ್ಸ್ ಆಲ್ಸೋ ಕಂಟೈನಿಂಗ್ ಜೀನ್ಸ್ cause cancer when they exposed to different agents or conditions. ಯಾವುದಾದ್ರೂ ಕಂಡೀಷನ್ ನಲ್ಲಿ ಆಕಸ್ಮಿಕವಾಗಿ ಎಕ್ಸ್ಪೋಸ್ ಆದಾಗ ಮಾತ್ರ ಕಾಸ್ ಮಾಡುವಂತದ್ದು. those genes are called cellular oncogenes. Cellular oncogenes or proto-oncogenes. ಹೀಗೆ ನಾವು ಬಯಾಲಜಿಕಲ್ ತಗೊಂಡಾಗ ವೈರಸಸ್ ಅಂತ ಹೇಳ್ತೇವೆ, ಅದು ಕಾಸು ಮಾಡುವಂತ ಕೆಲವು ಗ್ರೂಪ್ ಇದೆ, ಅವುಗಳನ್ನು ವೈರಲ್ ಆಂಕೋಜನ್ಸ್ ಅಂತ ಕರಿತೇವೆ. ಬಯಾಲಜಿಕಲ್ ಕಾರ್ಸಿನೋಜನ್ಸ್ಗೆ ಬಂದಾಗ ಅದರಲ್ಲಿ ಇರ್ತಕ್ಕಂಥ ಜೀನ್ಸ್ ಅನ್ನ ವೈರಲ್ ಆಂಕೋಜೀನ್ಸ್ ಅಂತ ಕರಿತೀವಿ. ಇನ್ನು ದೇಹದ ಕೆಲವು ಸೆಲ್ಸ್ ಅಲ್ಲಿ ಸಸ್ಪೆಕ್ಟೆಡ್ ಜೀನ್ಸ್ ಇದೆ. ಆ ಜೀನ್ಸ್ ಯಾವಾಗಾದ್ರೂ ಒಂದು ಕಂಡೀಷನ್ ಅಲ್ಲಿ ಎಕ್ಸ್ಪೋಸ್ ಆದಾಗ ಮಾತ್ರ ಕಾಸ್ ಮಾಡ್ತದೆ ಕ್ಯಾನ್ಸರ್ ಅನ್ನ. ಅವುಗಳನ್ನ ಸೆಲ್ಯುಲಾರ್ ಆಂಕೋಜೀನ್ಸ್ ಅಂತ ಕರಿತೇವೆ ಅಥವಾ ಪ್ರೋಟೋ ಆಂಕೋಜೀನ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್ cause cancer, different types of cancer in human. So types of carcinogens. Next, coming to the diagnostic, detection and diagnosis. Next one, detection and diagnosis.
cells in the body. Diagnosed. ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ಬೋದು ಕ್ಯಾನ್ಸರ್ ಸೆಲ್ಸ್ ಅನ್ನ ಬಾಡಿಯಲ್ಲಿ, ಅದನ್ನ ನಾವು ಡಿಟೆಕ್ಷನ್ ಅಂತ ಕರಿತೇವೆ. ಸೊ ದಿ ಡಿಟೆಕ್ಷನ್ ಅಂಡ್ ಡಯಾಗ್ನೈಸ್ ಆಫ್ ಕ್ಯಾನ್ಸರ್ ಸೆಲ್ಸ್ ಇನ್ ದಿ ಬಾಡಿ ಬೈ 2 ಮೆಥಡ್ಸ್. 2 ಮೆಥಡ್ ಇಂದ ಡಿಟೆಕ್ಟ್ ಮಾಡ್ಬೋದು. ಒನ್ ಈಸ್ ಕಾಲ್ಡ್ biopsy. Second one is called histopathological studies. These two ways to detect or diagnose cancer cells in the body. Coming to the first one, biopsy. What is meant by biopsy? ಏನು ಹಾಕಂದ್ರೆ biopsy ಅಂದ್ರೆ, so when we take suspected tissue. We take suspected tissue from the body and make it small sections, stained and examined under microscope to study behavior of cells. This is called biopsy. ನೋಡಿ, ಬಯೋಪ್ಸಿ ಅಂದ್ರೆ ಎಲ್ಲಿ ಅನುಮಾನಾಸ್ಪದವಾಗಿರ್ತಕ್ಕಂತಹ ಭಾಗ ಇದೆ ದೇಹದಲ್ಲಿ, ಅಂದ್ರೆ ಅಲ್ಲೇನಾದ್ರೂ ಕ್ಯಾನ್ಸರ್ ಇರಬಹುದಾ ಅನ್ನುವಂತಹ ಒಂದು ಅನುಮಾನ ಇದ್ದಾಗ ಡಿಟೆಕ್ಟ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ, ಈ ಮೆಥಡ್ ಅನ್ನ ಫಾಲೋ ಮಾಡ್ತಾರೆ. ಬಯೋಪ್ಸಿಯಲ್ಲಿ ಏನ್ ಮಾಡ್ತಾರೆ, ಆ ಸಸ್ಪೆಕ್ಟೆಡ್ ಅನುಮಾನಾಸ್ಪದವಾಗಿರ್ತಕ್ಕಂಥ ಭಾಗದಿಂದ ಟಿಶ್ಯೂ ತಗೊಳ್ತಾರೆ, ಸ್ಯಾಂಪಲ್ ತಗೊಳ್ತಾರೆ. ಟಿಶ್ಯೂನ ತಗೊಂಡು ಅದನ್ನ ಥಿನ್ ಸೆಕ್ಷನ್ ಆಗಿ ಏನ್ ಮಾಡ್ತಾರೆ, ಸೊ ಮೇಕ್ ಇಟ್ ಥಿನ್ ಸೆಕ್ಷನ್ಸ್. ಅದನ್ನ ಏನ್ ಮಾಡ್ತಾರೆ, ಸ್ಮಾಲ್ ಆರ್ ಥಿನ್ ಸೆಕ್ಷನ್ಸ್, ಸಣ್ಣ ಸೆಕ್ಷನ್ ಆಗಿ ಮಾಡ್ತಾರೆ. ಅದನ್ನ ಮಾಡಿ ಸ್ಟೈನಿಂಗ್ ಕೊಡ್ತಾರೆ, ಕಲರ್ಗೆ ಕೊಡ್ತಾರೆ. ಸ್ಟೈನಿಂಗ್ ಕೊಟ್ಟ ಮೇಲೆ ಮೈಕ್ರೋಸ್ಕೋಪ್ ಅಲ್ಲಿ ಎಕ್ಸಾಮಿನ್ ಮಾಡ್ತಾ ಹೋಗ್ತಾರೆ, ಸ್ಟಡಿ ಮಾಡ್ತಾ ಹೋಗ್ತಾರೆ. ಆ ಸ್ಟಡಿಯಲ್ಲಿ ತೋರಿಸುತ್ತೆ, ಅಬ್ಸರ್ವ್ಡ್ ದಿ ಬಿಹೇವಿಯರ್ ಆಫ್ ಸೆಲ್ಸ್, ನಾರ್ಮಲ್ ಸೆಲ್ಸ್ ಅಂಡ್ ಅಬ್ನಾರ್ಮಲ್ ಸೆಲ್ಸ್. ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರೆ, ಸೆಲ್ಸ್ ನ ಒಂದು ಬಿಹೇವಿಯರ್ ಹೇಗಿದೆ. ಕ್ಯಾನ್ಸರ್ ಸೆಲ್ಸ್ ಆದ್ರೆ ಆ ಪ್ರಾಪರ್ಟಿಯನ್ನು ತೋರಿಸುತ್ತೆ, ನಾರ್ಮಲ್ ಸೆಲ್ಸ್ ಆದ್ರೆ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅನ್ನ ತೋರಿಸುತ್ತೆ. ಇದು ಬಯೋಪ್ಸಿ ಅಂತ ಕರಿತೇವೆ. ಟು ಡಿಟೆಕ್ಟ್ ಕ್ಯಾನ್ಸರ್ ಸೆಲ್ಸ್ ಫ್ರಮ್ ದಿ ಸಸ್ಪೆಕ್ಟೆಡ್ ಪಾರ್ಟ್ ಆಫ್ ದಿ ಬಾಡಿ, ಬಯೋಪ್ಸಿ. Then histopathological studies. In these studies, observed that tissue or cells under the microscope to examine and studied the behavior and the properties of cells. That is called histopathological studies. ಅಂದ್ರೆ ಆ ಏನು ಟಿಶ್ಯೂ ಇದೆ ಸೆಲ್ಸ್ ಅನ್ನ ತಗೊಂಡು ಎಕ್ಸಾಮಿನ್ ಮಾಡ್ತಾರೆ, ಅದನ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ, ಎಕ್ಸಾಮಿನ್ ಮಾಡ್ತಾ ಸ್ಟಡಿ ಮಾಡ್ತಾ ಹೋಗ್ತಾರೆ. ಆ ಸ್ಟಡೀಸ್ ಅಲ್ಲಿ ಏನ್ ಅಬ್ಸರ್ವ್ ಮಾಡ್ತಾರೋ ಅವರು ಅಂದಾಗ ಆ ಬಿಹೇವಿಯರ್ ಅನ್ನ ನೋಡ್ತಾ ಹೋಗ್ತಾರೆ, ಪ್ರಾಪರ್ಟೀಸ್ ಅನ್ನ ನೋಡ್ತಾ ಹೋಗ್ತಾರೆ. ನಾರ್ಮಲ್ ಸೆಲ್ ಮತ್ತೆ ಕ್ಯಾನ್ಸರ್ ಸೆಲ್ ಇರ್ತಕ್ಕಂಥದ್ದು ಲಿವಿಂಗ್ ಕಂಡೀಷನ್ ಅಲ್ಲಿ ಏನ್ ಮಾಡ್ತಾರೆ, ಅದರದ್ದು ಒಂದು ಫಿಸಿಯೋಲಾಜಿಕಲ್ ಅಂಡ್ ಪೆಥಾಲಜಿಕಲ್ ಬಿಹೇವಿಯರ್ ಆಫ್ ದಿ ಸೆಲ್ಸ್ ಆರ್ ಲಿವಿಂಗ್ ಟಿಶ್ಯೂಸ್. So through histopathological studies, observed the pathological and physiological condition of living tissues or cells. ಅದು ಕಂಡೀಷನ್ ಅನ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಅದನ್ನ ಏನಂತ ಹೇಳ್ತೇವೆ, ಹಿಸ್ಟೋಪ್ಯಾಥಾಲಜಿಕಲ್ ಸ್ಟಡೀಸ್ ಅಂತ ಕರಿತೇವೆ. ದೆನ್ one more technique is present, that is method, that is called the techniques, different techniques, vidhana. So other techniques to detect cancer. So there are 3 important techniques, namely one is CT scanning. Second one is MRI.
MRI scanning. MRI scanning. So these two techniques, not three, two techniques, common and important techniques to detect cancer in the body, cancer cells in the body. One is CT scanning. What is CT? CT means computated tomography. Tomography is called CT scan. CT, nothing but complicated tomography. MRI, magnetic resonance images. Resonance images called MRI. MRI scanning. So CT scanning ಅಂದ್ರೆ computated tomography. MRI ಅಂದ್ರೆ magnetic resonance images ಅಂತ ಕರೀತೇವೆ. So these two are very important popular techniques to detect cancer cells in the body. So in CT scanning, that is computated tomography, in this technique using X-rays that brings three-dimensional images of that organ. ಇಲ್ಲೇನ್ ಮಾಡ್ತಾರೆ CT ಸ್ಕ್ಯಾನಿಂಗ್ ಅಲ್ಲಿ ಎಕ್ಸ್ರೇಸ್ ಅನ್ನ ಜೊತೆಗೆ ತಗೊಳ್ತಾರೆ, ಫಾಲೋ ಮಾಡ್ತಾರೆ. ಕಾಂಪ್ಯೂಟೇಟೆಡ್ ಟೋಮೋಗ್ರಫಿನಲ್ಲಿ ಎಕ್ಸ್ರೇಸ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಅಲ್ಲಿ ತೋರಿಸುತ್ತೆ 3 ಡೈಮೆನ್ಷನ್ ಅಲ್ಲಿ. ಸೊ 3 ಡೈಮೆನ್ಷನಲ್ ಇಮೇಜಸ್ ಬರ್ತದೆ ಅಲ್ಲಿ, ಅದರ ಒಂದು ಪ್ರತಿಗಳು ಬರ್ತಾ ಹೋಗ್ತದೆ, ತೋರಿಸ್ತಾ ಹೋಗ್ತದೆ ಪರ್ಟಿಕ್ಯುಲರ್ ಆರ್ಗನ್ದು 3 ಡೈಮೆನ್ಷನಲ್ ಇಮೇಜಸ್ ಆಫ್ ದಟ್ ಸ್ಪೆಸಿಫಿಕ್ ಆರ್ಗನ್ ಟು ಡಿಟೆಕ್ಟ್ ಐದರ್ ಎ ಕ್ಯಾನ್ಸರ್ ಆರ್ ನಾಟ್. ಅದನ್ನು ಡಿಟೆಕ್ಟ್ ಮಾಡಲಾಗ್ತದೆ ಥ್ರೂ CT ಸ್ಕ್ಯಾನಿಂಗ್, ದಟ್ ಈಸ್ ಕಾಂಪ್ಯೂಟೇಟೆಡ್ ಟೋಮೋಗ್ರಫಿ. ಕನೆಕ್ಟ್ ಟು ದಿ MRI ಸ್ಕ್ಯಾನಿಂಗ್, magnetic resonance images, that is in the field of magnetic. So that brings images of that specific part. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಾಗ ಏನಾಗ್ತದೆ, ಪ್ರತಿ ಪಾರ್ಟ್ ಅನ್ನು ಏನ್ ಮಾಡ್ತಾರೆ ಅಲ್ಲಿ ಇದರಲ್ಲಿ ಸ್ಕ್ಯಾನ್ ಮಾಡ್ತಾ ಬಂದಾಗ ತೋರಿಸುತ್ತದೆ, ಬಿಹೇವಿಯರ್ ಅನ್ನ ಇಮೇಜಸ್ ಅನ್ನ ಕೊಡ್ತಾ ಬರ್ತದೆ ಆ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಸೆಲ್ಸು. So this is very easy to detect cancer cells in that specific part. That is MRI scanning. So these are techniques. Methods ಅಲ್ಲಿ biopsy and histopathological studies ಅಂತ ಹೇಳ್ತೇವೆ. ಹಾಗೆ ಟೆಕ್ನಿಕ್ಸ್ ಬಂದಾಗ CT scanning and MRI scanning, all these methods to detect cancer cells in the body. ಡಿಟೆಕ್ಟ್ ಮಾಡಬಹುದು ಅಥವಾ ಡಯಾಗ್ನೈಸ್ ಮಾಡಬಹುದಾಗಿದೆ ಕ್ಯಾನ್ಸರ್ ಸೆಲ್ಸ್ ಅನ್ನ, ಕಂಡೀಷನ್ ಅನ್ನ. Then the antigens, one more method, that is introducing of antibodies. ಇದಲ್ಲದೇನೆ, ಈ ಟೆಕ್ನಿಕ್ ಅಲ್ಲದೇನೆ ಇನ್ನೊಂದು ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈಗ ಅಡ್ವಾನ್ಸ್ ಆಗಿ ಆಂಟಿಬಾಡೀಸ್ ಅನ್ನ ಆ ಪೇಷಂಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಸ್ಪೆಕ್ಟೆಡ್ ಪರ್ಸನ್ ಅವ್ನು ಇದೆಯೋ ಇಲ್ವೋ ಅಂತ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಕ್ಯಾನ್ಸರ್ ಅನ್ನ ಆಂಟಿಬಾಡೀಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನ್ ಮಾಡುತ್ತಿದ್ದು ಆಂಟಿಬಾಡೀಸ್ ಅಂತಾಗ, ದೋಸ್ ಆಂಟಿಬಾಡೀಸ್, ಸ್ಪೆಸಿಫಿಕ್ ಆಂಟಿಬಾಡೀಸ್ ಡಿಟೆಕ್ಟ್ ದಿ ಆಂಟಿಜನ್, ದಟ್ ಈಸ್ cancer cells in the specific part of the body. ಅದು ಎಲ್ಲಿರುತ್ತೆ ಆಂಟಿಜನ್ ಅಲ್ಲಿ ಏನ್ ಮಾಡುತ್ತೆ, ಅದನ್ನ ಡಿಟೆಕ್ಟ್ ಮಾಡಿ ಕೊಡ್ತದೆ ಈ ಆಂಟಿಬಾಡೀಸ್. ಸೊ ದಿಸ್ ಈಸ್ ಅನದರ್ ವೇ. ದೆನ್ ಇನ್ ಮಾಲಿಕ್ಯುಲರ್ ಬಯಾಲಜಿ ನಾವು ಇನ್ನೂ ಒಂದು ಮೆಥಡ್ ಇಂದ ಏನ್ ಮಾಡಬಹುದು ಅಂದಾಗ, ಅಂದ್ರೆ ಅರ್ಲಿ ಪ್ರಿವೆನ್ಷನ್ ಅಂತ ಕರಿತೀವಿ. ಮೊದಲೇ ನಾವು ಅದನ್ನ ಡಿಟೆಕ್ಟ್ ಮಾಡ್ಕೊಂಡ್ಬಿಡ್ತು ಅಂದರೆ ಏನಾಗುತ್ತೆ, ಕಂಟ್ರೋಲ್ ಮಾಡ್ಬೋದು. ಅದು ಹೆಚ್ಚು ಪ್ರಮಾಣದಲ್ಲಿ ಪರಿಣಾಮ ಬೀರದೇ ಇರೋ ಹಾಗೆ ಕಂಟ್ರೋಲ್ ಮಾಡ್ಕೋಬಹುದು. ಸೊ ವೆರಿ ಇಂಪಾರ್ಟೆಂಟ್ ಮೆಥಡ್, ದಟ್ ಈಸ್ ಅಂಡರ್ ದಿ ಮಾಲಿಕ್ಯುಲರ್ ಬಯಾಲಜಿ. ಈ ಮಾಲಿಕ್ಯುಲರ್ ಬಯಾಲಜಿನಲ್ಲಿ ಸೊ ದಿ ಡಿಟೆಕ್ಟ್ ಆರ್ ಐಡೆಂಟಿಫಿಕೇಶನ್ ಆಫ್ ಸಸ್ಪೆಕ್ಟೆಡ್ ಜೀನ್ಸ್ ಪ್ರೆಸೆಂಟ್ ಇನ್ ದಿ ಸೆಲ್ಸ್. ಈ ಮಾಲಿಕ್ಯುಲರ್ ಬಯಾಲಜಿನಲ್ಲಿ ಏನು ಮಾಡ್ತಾರೆ, ಬಾಡಿಯಲ್ಲಿ ಆ ರೀತಿ ಏನಾದರೂ ಸಸ್ಪೆಕ್ಟೆಡ್ ಜೀನ್ಸ್ ಇದೆಯಾ, ಸೆಲ್ಯುಲಾರ್ ಜೀನ್ಸ್ ಅಂತ ಕರೆದ್ವಿ ನಾವು, ಅನುಮಾನಾಸ್ಪದ ಜೀನ್ಸ್ ಇದಾವ ಸೆಲ್ಸ್ ಅಲ್ಲಿ ಅನ್ನೋದನ್ನ ಡಿಟೆಕ್ಟ್ ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ.
Then, so very next stage, those persons have suspected genes in the cells, then educate or guidance to those escape or did not expose under the carcinogen agents present in the environment, or those did not exposed under the extreme conditions. So that is the one important method to survive, to escape from that early detection, that is prevent the cancer causing condition. ಇಲ್ಲೇನಾಗುತ್ತೆ, ಮಾಲಿಕ್ಯುಲರ್ ಬಯಾಲಜಿನಲ್ಲಿ ಸೆಲ್ಸ್ ಅಲ್ಲಿ ಏನಾಗಿರ್ತದೆ, ಆಲ್ರೆಡಿ ಆ ಜೀನ್ಸು ಕಾಸ್ ಮಾಡುವಂಥ ಎಬಿಲಿಟಿಯನ್ನು ಉಳಿಸ್ಕೊಂಡಿರ್ತದೆ. ಯಾವಾಗ ಕಾಸ್ ಮಾಡುತ್ತ ಜೀನ್ಸ್ ಅಂದಾಗ, ಯಾವಾಗ ಎಕ್ಸ್ರೇಸ್ಗೋ ಅಥವಾ ಯು ವಿ ರೇಸ್ಗೋ ಸಡನ್ ಆಗಿ ಬಾಡಿ ಎಕ್ಸ್ಪೋಸ್ ಆದಾಗ ಏನು ಮಾಡುತ್ತೆ, ಸುಮ್ಮನೆ ಅಲ್ಲಿವರೆಗೂ ಸುಮ್ಮನೆ ಇರ್ತಕ್ಕಂತಹ ಜೀನ್ಸ್ ಏನಾಗುತ್ತೆ, ಸಡನ್ ಆಗಿ ಏನು ಮಾಡುತ್ತೆ, ಆ ಎಕ್ಸ್ಪೋಸ್ ಆದಾಗ ಎಕ್ಸ್ರೇಸೋ ಯು ವಿ ರೇಸ್ಗೋ ಡ್ರಗ್ಸ್ಗೋ ಎಕ್ಸ್ಪೋಸ್ ಆದಾಗ ಆ ಪೇಷಂಟು ಅಥವಾ ಆ ಪರ್ಸನ್ನು ಸಡನ್ ಆಗಿ ಏನು ಮಾಡುತ್ತೆ, ಅದು ಕಾಸ್ ಮಾಡುತ್ತೆ, ಕ್ಯಾನ್ಸರನ್ನು ಕಾಸ್ ಮಾಡ್ತದೆ. ಯಾವಾಗ ವ್ಯಾನ್ ಹಿ ಎಕ್ಸ್ಪೋಸ್ಡ್ ಟು ಎಕ್ಸ್ರೇಸ್ ಆರ್ ಯು ವಿ ರೇಸ್ ಆರ್ ಅದರ್ ಕಾರ್ಸಿನೋಜನ್ಸ್, ಅಂತ ಸಂದರ್ಭದಲ್ಲಿ ಮಾತ್ರ ಎಕ್ಸ್ಪೋಸ್ ಆದಾಗ ಮಾತ್ರ ಆ ಜೀನ್ಸ್ ಏನಾಗುತ್ತೆ, ಕ್ಯಾನ್ಸರ್ ಕಾಸ್ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಟರ್ ಟು ಅಡ್ವೈಸ್ ದೆಮ್, ಏನಂತ ಹೇಳ್ಬೋದು ಅವ್ರಿಗೆ ಅಂದಾಗ, ನೀವು ಯಾವುದೇ ಕಾರಣಕ್ಕೂ ಕೂಡ ಅಂತಹ ಕಂಡೀಷನ್ ಬಂದಾಗ, ಕಾರ್ಸಿನೋಜನ್ಸೋ ಯು ವಿ ರೇಸೋ ಯಾವುದಾದ್ರೂ ಅಂತ ಕಂಡೀಷನ್, ಫಿಸಿಕಲ್ ಆರ್ ಬಯಾಲಜಿಕಲ್ ಆರ್ ಕೆಮಿಕಲ್ ಕಂಡೀಷನ್ ಬಂದಾಗ ದಯಮಾಡಿ ಬಾಡಿಯನ್ನು ಎಕ್ಸ್ಪೋಸ್ ಮಾಡಬೇಡಿ ಅಂತ ಕಂಡೀಷನಲ್ಲಿ ಅನ್ನೋದನ್ನ ಅಡ್ವೈಸ್ ಮಾಡ್ತಾರೆ. ಆಗ ಅಡ್ವೈಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಅರ್ಲಿ ಡಿಟೆಕ್ಷನ್, ಅದು ಆ ಜೀನ್ಸನ್ನು ಪತ್ತೆ ಮಾಡಿರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಮುಂದೆ ಬರಬಹುದಾಗಿರ್ತಕ್ಕಂಥ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡ್ದಂಗೆ ಆಗ್ತದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಮೆಥಡ್ ಥ್ರೂ ಮಾಲಿಕ್ಯುಲರ್ ಬಯಾಲಜಿ. Now we move on to the last step, a treatment. So treatment for cancer. ಹಾಗಾದ್ರೆ how we treat those cancer patients? Here in this case, early detection is better to treat them. ಅವ್ರಿಗೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ, ಬೇಗ ನೋಡಿಕೊಂಡಾಗ, ಡಿಟೆಕ್ಟ್ ಮಾಡಿದಾಗ. ಬಟ್ ಇನ್ ಕ್ರಿಟಿಕಲ್ ಕಂಡೀಷನ್, ನೋ ವೇ ಟು ಸರ್ವೈವ್ ದೋಸ್, ಅವ್ರನ್ನ ಸರ್ವೈವ್ ಅಂದರೆ ಬದುಕಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಇದನ್ನ ಡೇಂಜರಸ್ ಅಂತ ಕರೆದಿದ್ದು, ಸೊ ಡೆಡ್ಲಿ ಡಿಸೀಸ್ ಅಂತ ಕರೆದಿದ್ದು ಯಾವುದನ್ನ, ಕ್ಯಾನ್ಸರ್ನ. ಕಮಿಂಗ್ ಟು ದಿ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಇನ್ಕ್ಲೂಡ್ಸ್ ಸರ್ಜರಿ. One is surgery and second one is therapy. So therapy includes radiotherapy, chemotherapy, ನೋಡಿ, ಥೆರಪಿ ಅಂದಾಗ ರೇಡಿಯೇಷನ್. ಸೊ ಇಲ್ಲಿ ಎರಡು ರೀತಿ ಥೆರಪಿ ಇದೆ. ಒಂದು ರೇಡಿಯೋಥೆರಪಿ ಅಂತ ಕರಿತೇವೆ, ಮತ್ತೊಂದು ಕೀಮೋಥೆರಪಿ ಅಂತ ಕರಿತೀವಿ ಟ್ರೀಟ್ಮೆಂಟ್ ಅಲ್ಲಿ. ರೇಡಿಯೋಥೆರಪಿ, ಇನ್ ದಿಸ್ ಟೈಪ್ ರೇಡಿಯೇಷನ್, ಅಲೋ ರೇಡಿಯೇಷನ್ ಟು ದಟ್ ಪಾರ್ಟ್ ಆಫ್ ದಿ ಬಾಡಿ, ದಟ್ ಈಸ್ ಕ್ಯಾನ್ಸರ್ ಪಾರ್ಟ್ ಅಥವಾ ಟ್ಯೂಮರ್ ಪಾರ್ಟ್ ಆಫ್ ದಿ ಬಾಡಿ ಥ್ರೂ ರೇಡಿಯೇಷನ್. So the radiation kills or inactivate cancer cells. Through radiation ಏನಾಗ್ತದೆ, that radiation inactivate cancer cells. ಆ ಸೆಲ್ಸ್ ಅನ್ನ ಏನ್ ಮಾಡುತ್ತದು, ಇನ್ಆಕ್ಟಿವೇಟ್ ಮಾಡ್ತದೆ ಆರ್ ಲೀಥಲೈಸ್ಡ್ ಅಂದ್ರೆ ಡೆಡ್ ಆಗೋ ಹಾಗೆ ಮಾಡ್ತದೆ. ಒಂದ್ ರೀತಿ ಇದ್ರೂ ಕೂಡ ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ, ಲೀಥಲ್ ಕಂಡೀಷನ್ ಆಗಿರುವ ಹಾಗೆ ಮಾಡುತ್ತೆ ರೇಡಿಯೇಷನ್ ಥ್ರೂ ರೇಡಿಯೋಥೆರಪಿ.
ರೇಡಿಯೋಥೆರಪಿಯಲ್ಲಿ ಕೊಡುವಂತಹ ರೇಡಿಯೇಷನ್ ಏನಿದೆ, ಆ ರೇಸ್ ಏನು ಮಾಡುತ್ತೆ, ಯಾವ ಭಾಗದಲ್ಲಿ ಟ್ಯೂಮರ್ ಇದೆಯೋ ಆ ಟ್ಯೂಮರ್ ಸೆಲ್ಸ್ ಅನ್ನ ಏನ್ ಮಾಡುತ್ತೆ, ಅದು ಇನ್ಆಕ್ಟಿವೇಟ್ ಮಾಡ್ತದೆ ಅಥವಾ ಲೀಥಲೈಸ್ಡ್ ಅಂತ ಕರಿತೀವಿ, ಡೆಡ್ ಆಗಿ ಮಾಡುತ್ತದು, ಸಾಯೋ ಹಾಗೆ ಮಾಡ್ತದೆ. ಬಟ್ ವಿ ಶುಡ್ ಟೇಕ್ ಕೇರ್ ಡ್ಯೂರಿಂಗ್ ರೇಡಿಯೋಥೆರಪಿ ಆರ್ ರೇಡಿಯೇಷನ್ because normal cells also surrounded at the tumor cells. Normal cells are surrounded by the tumor cells. ಎಲ್ಲಿ ರೇಡಿಯೇಷನ್ ಕೊಡ್ತಾ ಇದ್ದಾರೆ ಟ್ಯೂಮರ್ಗೆ, ಅದರ ಸುತ್ತಲೂ ಕೂಡ ಏನಿರ್ತದೆ, ನಾರ್ಮಲ್ ಸೆಲ್ಸ್ ಇರ್ತದೆ. ಈಗ ನಾವು ರೇಡಿಯೇಷನ್ ಕೊಡುವಾಗ ಬಹಳ ಎಚ್ಚರದಿಂದ ಕೊಡಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ನಾರ್ಮಲ್ ಸೆಲ್ಸ್ಗೆ ಡ್ಯಾಮೇಜ್ ಆಗಬಾರ್ದು. ಹಾಗೆ ಪರ್ಟಿಕ್ಯುಲರ್ ಆಗಿ ಟ್ಯೂಮರ್ ಸೆಲ್ಸ್ಗೆ ನಾವೇನ್ ಮಾಡಬೇಕು, ರೇಡಿಯೇಷನ್ ಅನ್ನ ಕೊಡಬೇಕಾಗ್ತದೆ ಥ್ರೂ ರೇಡಿಯೋಥೆರಪಿ. ಇದು ಕ್ಷಕಿರಣ ಅಂತ ಕರಿತೀವಿ ನಾವು ಅದನ್ನ. ನೆಕ್ಸ್ಟ್ ಒನ್ ಇಸ್ ಕೀಮೋಥೆರಪಿ. ದಿ ನೆಕ್ಸ್ಟ್ ಥೆರಪಿ, ನೆಕ್ಸ್ಟ್ ಟೈಪ್ ಆಫ್ ಥೆರಪಿ. ಇನ್ ದಿಸ್ ಟೈಪ್ ಕೀಮೋಥೆರಪಿ, ಸೊ ದಿ ರೇಡಿಯೇಷನ್, ಸೊ ಕೋಬಾಲ್ಟ್ ರೇಸ್ ಆರ್ ಇಂಟ್ರೊಡ್ಯೂಸ್ಡ್. Using of cobalt rays, those rays kill cancer cells. Those rays kill cancer cells. Then sometime the drugs also used in the chemotherapy. In the chemotherapy. So ಇಲ್ಲೇನಾಗುತ್ತೆ, ಡ್ರಗ್ಸ್ ಅನ್ನು ಕೆಲವು ಸರಿ ಡ್ರಗ್ಸ್ ಅನ್ನು ಬಳಸ್ತಾರೆ ನಾವಿಲ್ಲಿ ಎಲ್ಲಿ, ಕೀಮೋಥೆರಪಿ ಕಂಡೀಷನ್ ಅಲ್ಲಿ. ದೋಸ್ ಡ್ರಗ್ಸ್ ಕಿಲ್ ಕ್ಯಾನ್ಸರ್ ಸೆಲ್ಸ್. ಆ ಡ್ರಗ್ಸ್ ಏನ್ ಮಾಡುತ್ತೆ, ಆ ಕ್ಯಾನ್ಸರ್ ಸೆಲ್ಸ್ ಅನ್ನ ಸಾಯಿಸುತ್ತೆ, ಇನ್ಆಕ್ಟಿವೇಟ್ ಮಾಡ್ತದೆ. ಇದು ನಾವು ಕೀಮೋಥೆರಪಿನಲ್ಲಿ ನೋಡುವಂಥದ್ದು. ಒಂದು ಕೋಬಾಲ್ಟ್ ರೇಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು, ಎರಡನೇದಾಗಿ ಡ್ರಗ್ಸ್, ಸಮ್ ಡ್ರಗ್ಸ್ ಆರ್ ಯೂಸ್ಡ್ ಇನ್ ಕೀಮೋಥೆರಪಿ. ದೋಸ್ ಕಿಲ್ ಕ್ಯಾನ್ಸರ್ ಸೆಲ್ಸ್. ಆ ಸೆಲ್ಸ್ ಅನ್ನ ಏನ್ ಮಾಡುತ್ತೆ, ಇನ್ಆಕ್ಟಿವೇಟ್ ಮಾಡುತ್ತೆ, ಸಾಯಿಸುತ್ತೆ, ಅದನ್ನ ಡೆಡ್ ಆಗಿ ಅಥವಾ ಲೀಥಲ್ ಆಗಿ ಮಾಡ್ತದೆ. ಇದು ನಾವು ಥೆರಪಿನಲ್ಲಿ ನೋಡುವಂಥದ್ದು. ಒನ್ ಇಸ್ ರೇಡಿಯೋಥೆರಪಿ, ಅನದರ್ ಒನ್ ಇಸ್ ಕೀಮೋಥೆರಪಿ. ಕಮಿಂಗ್ ಟು ದಿ ಸರ್ಜರಿ. ಸರ್ಜರಿ ಮೀನ್ಸ್ ಶಸ್ತ್ರಚಿಕಿತ್ಸೆ. ಇನ್ ದಿಸ್ ಟೈಪ್, ಇನ್ ದಿಸ್ ಮೆಥಡ್, ರಿಮೂವ್ಡ್ ದಟ್ ಟ್ಯೂಮರ್ ಬೈ ಸರ್ಜಿಕಲಿ. ಸೊ ಟ್ಯೂಮರ್ ಕ್ಯಾನ್ ಬಿ ರಿಮೂವ್ಡ್ ಬೈ ಸರ್ಜಿಕಲಿ. ಶಸ್ತ್ರಚಿಕಿತ್ಸೆಯಿಂದ ಆ ಗೆಡ್ಡೆಯನ್ನ ತೆಗೆಯುವಂಥದ್ದನ್ನ ನಾವೇನಂತ ಕರಿತೀವಿ, ಸರ್ಜರಿ ಅಂತ ಕರಿತೇವೆ. ಇದು ನಾವು ಟ್ರೀಟ್ಮೆಂಟ್ ಅಲ್ಲಿ ಬಳಸುವಂಥದ್ದು. ಸೊ ಇನ್ ಮೋಸ್ಟ್ ಆಫ್ ಆಲ್ ಡ್ಯೂರಿಂಗ್ ದಿ ಟ್ರೀಟ್ಮೆಂಟ್ ದೇ ಯೂಸ್ಡ್ ಸರ್ಜರಿ, ದಟ್ ಈಸ್ ಕಾಂಬಿನೇಷನ್ ಆಫ್ ಸರ್ಜರಿ ಅಂಡ್ ಥೆರಪಿ. ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಕೊಡುವಾಗ ಒಂದನ್ನೇ ಮಾಡೋಲ್ಲ, ಸರ್ಜರಿ ಒಂದನ್ನೇ ಮಾಡೋದಿಲ್ಲ. ಸರ್ಜರಿ ಜೊತೆಗೆ ಏನ್ ಮಾಡ್ತಾರೆ, ಅಲಾಂಗ್ ವಿತ್ ಥೆರಪಿ, ಥೆರಪಿಯನ್ನು ಕೂಡ ಮಾಡ್ತಾರೆ ಪೇಷಂಟ್ಗೆ. ಸೊ ದಿಸ್ ಈಸ್ ಏನಂತ ಹೇಳ್ತೇವೆ, ಟ್ರೀಟ್ಮೆಂಟ್. ದೆನ್ ಒನ್ ಮೋರ್ ಟ್ರೀಟ್ಮೆಂಟ್ ಈಸ್ ದೇರ್, ದಟ್ ಈಸ್ introducing of interferons, alpha interferons. Introducing of alpha interferons. You know that the meaning of interferons? So interferons nothing but viral infected cells produce a protein. That protein protect normal cells called interferons. So here in this treatment, introducing alpha interferons to the body. Those interferons activate immune system. ಏನು ಮಾಡುತ್ತದು, ಇಮ್ಯೂನ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡ್ತದೆ. ಬಿಕಾಸ್ in the cancer patients, immune system, those cancer cells suppressed immune system. ಆ ಸೆಲ್ಸ್ ಏನ್ ಮಾಡ್ಬಿಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಏನ್ ಮಾಡುತ್ತೆ, ಕಡಿಮೆಗೊಳಿಸ್ತಾ ಬರುತ್ತದೆ. ಹಾಗಾಗಿ ಈ ಆಲ್ಫಾ ಅಥವಾ ಎ ಇಂಟರ್ಫೆರಾನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಇಮ್ಯೂನ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಸೊ ದಿ ಅನದರ್ ಟೈಪ್ ಆಫ್ ಟ್ರೀಟ್ಮೆಂಟ್, ಇಂಟ್ರೊಡ್ಯೂಸಿಂಗ್ ಆಫ್ ಎ ಇಂಟರ್ಫೆರಾನ್ಸ್ ದಟ್ ಆಕ್ಟಿವೇಟ್ ಇಮ್ಯೂನ್ ಸಿಸ್ಟಮ್,
So this is the treatment for cancer. One is surgery and another one is therapy. In case almost all both surgery along with therapy. ಏನು ಕೊಡ್ತಾರೆ ಟ್ರೀಟ್ಮೆಂಟ್ ಅಲ್ಲಿ ಇನ್ಕ್ಲೂಡಿಂಗ್ ಸರ್ಜರಿ ಅಲಾಂಗ್ ವಿತ್ ಥೆರಪಿ. ಸೊ ದಿಸ್ ಈಸ್ ದಿ ಬ್ರೀಫ್ summary of cancer. This is enough for today's class. Then I will take up the next one, alcohol, drugs and alcohol abuse, in next class. Till then, goodbye.